ಅಪ್ಪನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಷಯನ ಯಾರಿಗೂ ಹೇಳ್ಬೇಡಿ ಅಣ್ಣ. ಖಂಡಿತವಾಗ್ಲೂ ಹೇಳಲ್ಲಮ್ಮ. ಮನೆಗೆ ಹೋಗೋಣ ಬಾ. ನೀವ್ ಹೋಗಿ ಅಣ್ಣ, ನಾನು ಆಸ್ಪತ್ರೆಗೆ ಹೋಗ್ಬೇಕು. ಸರಿ ಅಮ್ಮ. ಎಲ್ಲಿಗೆ ಹೋಗಿದೆ ಸರ್ಸು? ನಾನು ಮದ್ವೆಲಿ ಈ ನತದೃಷ್ಟನೇ ನಿನ್ನ ಅಪ್ಪ ಅಂತ ಯಾರಿಗೂ ಹೇಳ್ಬೇಡಮ್ಮ. ಯಾಕಿಷ್ಟು ಟೆನ್ಷನ್ ಅಲ್ಲಿದೆಯಾ? ಏನಾಯ್ತು? ನಿಮ್ಮಪ್ಪ ಅವ್ರಿಗೆ ಏಟಾಗಿದ್ದು ನಮ್ಮಪ್ಪನಿಂದ ಅಂತ ಗೊತ್ತಾದ್ರೆ ನಮ್ಮ ಡ್ಯಾಡ್ಗೆ ಏನಾಗಿದೆಯೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ? ಡ್ಯಾಡ್ಗೆ ಆಪರೇಷನ್ ಆಗಿದೆ. ನಾವಿಬ್ರು ಹೋಗಿ ನೋಡ್ಕೊಂಡ್ಬಂದ್ವಿ. ನೀನು ಒಂದ್ಸಲ ಹೋಗಿ ನೋಡ್ಕೊಂಡ್ ಬಾ. ಹೋಗು ಸರ್ಸು. ಅವನು ನನಗೆ ಸ್ನೇಹಿತ ಅಲ್ಲಮ್ಮ, ನನ್ನ ಅಜನ್ಮ ಶತ್ರು. ಆ ಮೋಸಗಾರನಿಂದಲೇ ನಮ್ಮೆಲ್ಲರೂ ಜೀವನ ಹೀಗಾಗಿದ್ದಮ್ಮ. ನಮ್ಮಪ್ಪ ಏನ್ ಮಾಡಿದ್ರು ಅದನ್ನ ನಮ್ಗೋಸ್ಕರ ಮಾಡಿರ್ತಾರೆ. ನಮ್ಗೇನಾದ್ರೂ ಮಾಡ್ಬೇಕು ಅನ್ನೋ ಆಸೆಯಿಂದ ತಪ್ಪು ಮಾಡಿರ್ತಾರೆ ಹೊರತು ನಿಮ್ಗೆ ನೋವಾಗ್ಲಿ ಅಂತಾನೋ ನಿಮ್ಗೆ ಅನ್ಯಾಯ ಮಾಡಬೇಕು ಅಂತಾನೋ ಅಲ್ಲ. ದೊಡ್ಡ ಮನ್ಸು ಮಾಡಿ ನಮ್ಮಪ್ಪನ್ನ ಕ್ಷಮಿಸ್ಬೇಡಿ. ನಿಮ್ಮ ತಂದೆಯವರು ಅಷ್ಟು ರಿಪೋರ್ಟ್ಸ್ನ ನೋಡಿದೆ. ಕಂಡೀಷನ್ ಸೀರಿಯಸ್ ಆಗಿದೆ. ಆದರೆ ಯಾವ ಅಪಾಯನೂ ಇಲ್ಲ. ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿರೋದ್ರಿಂದ ಬೇಗ ಹುಷಾರಾಗ್ಬಿಡ್ತಾರೆ. ಡೋಂಟ್ ವರಿ. ಡ್ಯಾಡ್ಗೆ ಏನಾಗುತ್ತಂತ ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಕಣೋ. ಹೌದು ಅಣ್ಣ, ಏನು ತೊಂದರೆ ಇಲ್ಲ ಅಂತ ಡಾಕ್ಟ್ರು ಹೇಳಿದ್ಮೇಲೆ ಈಗ ಸ್ವಲ್ಪ ಸಮಾಧಾನ ಆಯಿತು. ಹಲೋ, ನಾಳೆ ನಾವು ಮೀಟ್ ಮಾಡೋಣ ಅನ್ಕೊಂಡಿದ್ವಲ್ಲ, ಮಾರ್ನಿಂಗ್ ಬರ್ತಿದ್ದೀವಿ. ಬನ್ನಿ ಸರ್, ಖಂಡಿತ ಮೀಟ್ ಮಾಡೋಣ. ಸರಿ, ನಾವು ಲ್ಯಾಂಡ್ ನೋಡಿದ್ಮೇಲೆ ಪ್ರಾಜೆಕ್ಟ್ ಫೈನಲ್ ಮಾಡೋಣ. ಓಕೆ ಸರ್, ನಾಳೆ ಮೀಟ್ ಮಾಡೋಣ. ರೈಟ್ ಸರ್. ಓಕೆ, ಬಾಯ್. ಬಾಯ್ ಸರ್. ಅಣ್ಣ, ಡ್ಯಾಡ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಲ್ಲ, ನಾಳೆ ನಾನು ಲ್ಯಾಂಡ್ ಕ್ಲಿಯರೆನ್ಸ್ ಮಾಡಬೇಕು. ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ನಾನು ಬರೋವರೆಗೂ ಡ್ಯಾಡ್ನ... ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊಳ್ಳೋ, ನಾನು ಇದ್ದೀನಲ್ಲ. ಮನೆಯವರೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ, ಏನೂ ಪ್ರಾಬ್ಲಮ್ ಆಗಲ್ಲ. ನೀನು ಮೊದಲು ಪ್ರಾಜೆಕ್ಟ್ ಕಡೆ ಗಮನ ಕೊಡು, ಸರಿನಾ? ಸರಿ, ಹಾಗಾದರೆ ನಾನು ಹೋಗಿ ಬರ್ತೀನಿ ಅಣ್ಣ. ಓಕೆ, ಬಾ ಸರ್ಸು.
ತಂದೆಯವ್ರು ಹೇಗಿದಾರಪ್ಪ? ಮಾವ ಹೇಗಿದಾರ್ರಿ? ಮಾತಾಡ್ತಿದಾರಾ? ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಈಗಷ್ಟೇ ಆಪರೇಷನ್ ಆಗಿದೆ, ಇನ್ನು ಪ್ರಜ್ಞೆ ಬಂದಿಲ್ಲ. ಹೀಗಾಯ್ತು ಅಂತ ಗೊತ್ತಾದಾಗ ನನ್ನ ಉಸಿರೇ ನಿಂತಂಗಾಯ್ತು. ನನ್ ಕೈಕಾಲ್ ನಡ್ಗೋದು ಇನ್ನೂ ನಿಂತಿಲ್ಲ ತೇಜ. ಮಾವಂಗೇನೂ ಆಗ್ಬಾರ್ದು ಅಂತ, ಕ್ಷೇಮವಾಗಿರ್ಬೇಕು ಅಂತ ದಾರಿ ಉದ್ದಕ್ಕೂ ದೇವ್ರ ಹತ್ರ ಬೇಡ್ಕೋತಾನೆ ಇದ್ದೆ ಕಣ್ರಿ. ಡಾಕ್ಟರ್ ಏನಂದ್ರು ಬಾವ? ಪ್ರಾಬ್ಲಮ್ ಏನೂ ಇಲ್ಲ, ಬೇಗ ಸರಿ ಹೋಗ್ತಾರಂತ ಹೇಳಿದ್ದಾರೆ. ಅಬ್ಬಾ, ಇನ್ನೇನ್ ಕೆಟ್ಟ ಸುದ್ದಿ ಕೇಳಬೇಕು ಅಂತ ಹೆದರ್ಕೊಂಡೇ ಬಂದೆ. ಬಾಯಿಗೆ ಸಕ್ಕರೆ ಹಾಕ್ದಂಗೆ ಒಳ್ಳೆ ಸುದ್ದಿನೇ ಹೇಳಿದ್ರಿ ಬಿಡಿ. ಈಗ ಸ್ವಲ್ಪ ಸಮಾಧಾನ ಆಯ್ತು. ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಕಾಲ್ ಮುರ್ದೋಯ್ತೇನೋ, ಕೈ ಮುರ್ದೋಯ್ತೇನೋ, ತಲೆ ಒಡ್ದೋಯ್ತೇನೋ ಅಂತ ಹೆದ್ರು ಬಿಟ್ಟೆ ಕಣ್ರಿ. ಕಣ್ ಕಾಣಿಸ್ದೆ ಮಾತಾಡಕ್ಕೂ ಆಗ್ದೆ ವೀಲ್ ಚೇರಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ. ವನಜ, ಬುದ್ಧಿ ಇಲ್ದಿರೋರ್ ತರ ಮಾತಾಡ್ತಿದ್ಯಲೆ. ಅಂದ್ರೆ ದೊಡ್ಡ ಆಕ್ಸಿಡೆಂಟ್ ಆದಾಗ ಹೀಗೆ ಆಗಿರಬಹುದು ಅಂತ. ಆಗಿದ್ರೆ ಹಾಗೆ ಮಾತಾಡ್ತ್ಯಾ? ಎಲ್ಲಿ ಏನ್ ಮಾತಾಡ್ಬೇಕು, ಯಾರತ್ರ ಹೇಗ್ ಮಾತಾಡ್ಬೇಕು ಗೊತ್ತಿಲ್ವಾ ನಿನ್ಗೆ? ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದನ್ನ ಕಲಿ. ಅವಳ ಮಾತಿಗೆ ತಲೆ ಕೆಡಿಸ್ಕೋಬೇಡಿ, ನಾವು ಒಳಗೆ ಹೋಗಿ ನೋಡ್ಕೊಂಡ್ ಬರ್ತೀವಿ. ಬಾ. ಅತ್ತೆಮ್ಮ, ಒಳಗಡೆ ಡಾಕ್ಟರ್ ಇದ್ದಾರೆ, ಅವ್ರು ಆಚೆ ಬಂದ್ಮೇಲೆ ಹೋಗಿ ನೋಡಿ. ಸರಿನಪ್ಪ. ಹಾಗೇನೆ ಡ್ಯಾಡ್ಗೆ ಈ ಥರ ಆಗಿದೆ ಅಂತ ಮೇಡಮ್ಗೇನು ಹೇಳಕ್ ಹೋಗ್ಬಿಡಿ. ಅದೇ ಮ್ಯಾಮ್ ಟೆನ್ಷನ್ ಆಗ್ತಾರಲ್ಲ ಅಂತ. ಸರಿ ಕಣ್ರಿ. ಹಲೋ, ಹೇಳಿ ಸರ್. ಎಲ್ಲಿಗೆ? ಬನ್ನಿ. ಏನೇ ಹಾಸ್ಪಿಟಲ್ ಬಿಟ್ಟು ಇಲ್ಲಿಗೆ ಕರ್ಕೊಂಬಂದೆ? ಹೇಳ ತನಕ ತಡ್ಕೊಳಮ್ಮ, ತಡ್ಕೋ. ಲೇ, ರಾಹುಲ್ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳದ್ನಾ ಇಲ್ವಾ? ಹೇಳ್ದ. ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ಅವ್ರ ತಾತನ್ ಮುಂದೆ ಹೇಳದ್ನಾ? ಹೌದು, ಹೇಳ್ದ. ಓಕೆ, ರಾಹುಲ್ ನಿನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅಂದ್ಮೇಲೆ ಅದ್ರಲ್ಲಿ ಡೌಟ್ ಏನೂ ಇಲ್ಲ. ಅಮ್ಮ, ರಾಹುಲ್ ಈಗ ನನ್ ತಂಗಿನ್ ಮದ್ವೆ ಆಗ್ತಾನೆ ಅಂತ ನನ್ನ ಅತ್ಯವಂಗ್ ಹೇಳಿದ್ಯಾ ತಾನೆ? ಹೇಳಿದೀನಿ. ಹೇಳಾದ್ಮೇಲೆ ಅವಳಿಗೆ ಇಷ್ಟ ಇಲ್ದೇ ಇರೋ ಹಾಗೆ ಮಧ್ಯದಲ್ಲೇ ಫೋನ್ ಕಟ್ ಮಾಡಿದ್ಲು ಅಂತ ಹೇಳ್ದೆ ಅಲ್ವಾ? ಹೌದು, ಹೇಳಿದೀನಿ. ಹಾ, ಹಾಗಾದ್ರೆ ಅವಳಿಗೆ ನನ್ ತಂಗಿನ ಅವ್ರ ಮಗಂಗ್ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ತಾನೇ? ಹಾ. ಅವ್ರಮ್ಮ ರಾಹುಲ್ ಹತ್ರ ಮಾತಾಡ್ತೀನಿ ಅಂತ ನಿನ್ನತ್ರ ಹೇಳಾದ್ಮೇಲೆ ರಾಹುಲಿಗ್ ತಕ್ಷಣನೇ ಫೋನ್ ಮಾಡಿ, ಏನಪ್ಪ ರಾಹುಲ್, ನೀನ್ ನಮ್ ಮ್ಯಾಗಿನ ಮದ್ವೆ ಆಗ್ತೀನಿ ಅಂತ ನಿಮ್ಮಮ್ಮ ನನಗ್ ಫೋನ್ ಮಾಡಿದ್ರು, ನೀನ್ ಇವಳನ್ನ ಮದ್ವೆ ಆಗಕ್ ಇಷ್ಟ ಪಡ್ತಿದ್ಯಾ ಇಲ್ವಾ ಅಂತ ಕೇಳ್ತ್ಯಾ ಇಲ್ವಾ? ಹಾ, ಅವ್ರ ಕ್ಯಾರೆಕ್ಟರ್ ಪ್ರಕಾರ ಏನು ಮುಚ್ಚಿಟ್ಕೊಳ್ಳಲ್ಲ, ಎಲ್ಲ ಟಪ ಟಪ ಕೇಳ್ಬಿಡ್ತಾರೆ, ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ಡೈರೆಕ್ಟ್ ಆಗಿ ಡಿಸೈಡ್ ಮಾಡ್ತಾರೆ. ಅದಾದ್ಮೇಲೆ ರಾಹುಲ್ಗೆ ಫೋನ್ ಮಾಡಿ ಕೇಳಿರ್ತಾರಲ್ವಾ? ಕೇಳಿದ್ರೆ ನನ್ಗೆ ಹೇಳ್ತಾನಲ್ವಾ? ಹೇಳೋ ಅವಕಾಶ ಇನ್ನ ಬಂದಿಲ್ವಲ್ಲೇ? ಅವ್ರಮ್ಮ ಎಸ್ ಅಂದ್ರೋ ನೋ ಅಂದ್ರೋ ಅಂತ ರಾಹುಲ್ನ ಕೇಳಿದ್ರೆ ಮುಗೀತಲ್ವಾ? ಅದಕ್ಕೆ ಹೇಳ್ದೆ. ಹಾ, ಇನ್ನೊಂದ್ ವಿಷಯ, ಅವ್ರಿಗೆ ತುಂಬಾ ಕೊಬ್ ಜಾಸ್ತಿ, ತುಂಬಾ ಓದಿದೀನಿ ಅಂತ ನಮ್ಮಂತವ್ರು ಏನೇ ಹೇಳಿದ್ರು ನೋ ಅನ್ನೋದ್ ಬಿಟ್ರೆ ಎಸ್ ಅಂತ ಒಂದ್ ಸರಿನೂ ಹೇಳಲ್ಲ. ನೀನ್ ಕೇಳಿದ್ರು, ಮ್ಯಾಗಿ ಕೇಳಿದ್ರು, ನೀವಿಬ್ರು ಯಾಕೆ ರಾಹುಲ್ ಕೇಳಿದ್ರು ನೋ ಅಂತಾನೆ ಹೇಳೋದು. ಒಂದ್ ಕೆಲ್ಸ ಮಾಡಿದ್ರೆ ಏನು? ರಾಹುಲ್ ಹೇಗಿದ್ರು ನಿನ್ನೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ಮೇಲೆ ಅವ್ರ ತಾತಂಗೂ ಹೇಳಿದಾನೆ ಅಂದ್ಮೇಲೆ ಅವ್ರ ಅಮ್ಮಂಗೂ ಕೂಡ ರಾಹುಲ್ ಮ್ಯಾಗಿನ ಮದ್ವೆ ಆಗ್ತೀನಿ ಅನ್ನೋ ಹಾಗೆ ರಾಹುಲ್ಗೆ ನೀನ್ ಚೆನ್ನಾಗ್ ಮೋಡಿ ಮಾಡ್ದೆ ಅನ್ಕೋ. ರಾಹುಲ್ ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೇಳ್ದ ಅನ್ಕೋ. ಆಮೇಲೆ ಅವ್ರ ಎಸ್ ಅನ್ನೋದ್ ಬಿಟ್ಟು ನೋ ಅನ್ನಕ್ ಚಾನ್ಸೇ ಇಲ್ವೇ? ಮಗ ಎಲ್ಲಿ ನಮ್ಮನ್ನ ಕೈ ಬಿಟ್ಟು ಹೋಗ್ತಾನೋ ಅಂತ, ಎಲ್ಲಿ ನಮ್ಮನ್ನೆಲ್ಲ ಬಿಟ್ಟೋಗ್ತಾನೋ ಅನ್ನೋ ಬೈದಲ್ಲಿ ಟೆನ್ಷನ್ ಮಾಡ್ಕೊಂಡು ಮಗಂಗೋಸ್ಕರ ಒಪ್ಕೊಂಡ್ಬಿಡ್ತಾರೆ. ಆಗ ಆಸ್ತಿ ಎಲ್ಲ ನನ್ಗರ್ಧ ನಿನ್ಗರ್ಧ ಅಲ್ವೇನೆ ಅಮ್ಮ? ಅವ್ರ ಅಮ್ಮಂಗ್ ಫೋನ್ ಮಾಡಿ ಹೇಳ್ಬಿಡೋಣ.
ಯಾವುದಕ್ಕೂ ಉಪಯೋಗ ಇಲ್ಲ. ನೀನು ನಿನ್ನ ಬುದ್ಧಿವಂತಿಕೆನು. ನೀನ್ ಹುಚ್ಚು ಯೋಚನೆ ಎಲ್ಲ ಬಿಟ್ಟು ಅಮ್ಮನ್ ಮಾತು ಕೇಳು. ಏನ್ ಮಾಡ್ಬೇಕೋ ಆಮೇಲೆ ಹೇಳ್ತೀನಿ. ನಡೀರಿ. ಅವನ್ ನನಗ್ ಸ್ನೇಹಿತ ಅಲ್ಲಮ್ಮ, ನನ್ನ ಆಜನ್ಮ ಶತ್ರು. ಆ ಮೋಸಗಾರನಿಂದಲೇ ನಮ್ಮೆಲ್ಲರೂ ಜೀವನ ಹೀಗಾಗಿದ್ದಮ್ಮ. ನಿಮ್ ತಂದೆಗೆ ಹೀಗಾಗೋದಕ್ಕೆ ಕಾರಣ ನಮ್ ತಂದೆನೆ ಅಂತ ಹೇಳಿ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ಳ. ರಾಹುಲ್ ಅವರೇ, ನಾನ್ ನಿಮ್ಮ ಹತ್ರ ಒಂದ್ ಮಾತು. ರಾಹುಲ್ ಅವರೇ, ಸ್ವಲ್ಪ ನಿಧಾನ ಕೊಡ್ಸಿ. ನಮ್ ಡ್ಯಾಡ್ ಹೀಗೆ ಮಾಡಿರೋನೆ ಕಣ್ಮುಂದೆ ಬರ್ತಿದ್ದಾನೆ. ಅವನನ್ನ ಇದೇ ಕಾರಲ್ಲಿ ಗುದ್ದು ಸಾಯಿಸ್ಬೇಕು ಅನಿಸ್ತಾ ಇದೆ. ಪೊಲೀಸ್ ಅವ್ರ ಕೈಗೆ ಸಿಕ್ಕಿ ಬದುಕೊಂಡ ಅವನು. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದಿದ್ರೆ ಅದೇ ಜಾಗದಲ್ಲೇ ಸಾಯಿಸ್ಬಿಡ್ತಿದ್ದೆ ಅವನ್ನ. ಅವನು ಯಾರು ಅಂತ ಗೊತ್ತಾದ್ರೆ ನಿನಗೂ ಸಾಯಿಸ್ಬೇಕು ಅನಿಸ್ತಿದೆ ಅಲ್ವಾ? ನಿನಗೆ ನನಗೆ ಮಾತ್ರ ಅಲ್ಲ, ಯಾರಿಗಾದ್ರೂ ಹಾಗೆ ಅನ್ಸುತ್ತೆ. ಪ್ರಪಂಚ ಎಲ್ಲ ನಿದ್ರೆ ಮಾಡ್ತಿರುವಾಗ ನಿನ್ನ ವಯಸ್ಸಲ್ಲಿರೋ ಮಗ ಬೆಚ್ಚಿಗೆ ರಗ್ ಹೊದ್ಕೊಂಡು ಮಲ್ಕೊಂಡಿದ್ರೆ ಆ ಮಗನ್ನ ನೋಡಿ ನಾನಿರೋ ಧೈರ್ಯದಿಂದ ಅಲ್ವಾ ಇವನಿಷ್ಟು ನಿಶ್ಚಿಂತೆಯಿಂದ ಮಲಗಿದ್ದಾನೆ ಅನ್ಕೊಂಡು ಈ ಮಗನಿಗೋಸ್ಕರ ನಾನು ಇನ್ನಷ್ಟು ಕಷ್ಟಪಟ್ಟು ಖುಷಿ ಪಡಿಸ್ಬೇಕು ಅನ್ಕೋತಾನೆ. ಮಗ ಇದ್ರೆ ಯಾವ ತಂದೆಗಾದ್ರೂ ಬಲ, ತಂದೆ ಇದ್ರೆ ಯಾವ ಮಗನಿಗಾದ್ರೂ ಧೈರ್ಯ. ಒಬ್ಬರಿಗೋಸ್ಕರ ಇನ್ನೊಬ್ರು ಹುಟ್ಟಿದ್ದಾರೆ ಅನ್ನೋ ನಂಬಿಕೆ. ಮ್ಯಾಮ್, ಡ್ಯಾಡಿ ಬಗ್ಗೆ ಕೇಳಿದ್ರೆ ಏನು ಹೇಳೋದು? ಮ್ಯಾಮ್, ಹಾವ್ ಯು ತೇಜ? ಐ ಆಮ್ ಫೈನ್ ಮ್ಯಾಮ್. ಆಫೀಸ್ಗೆ ಹೊರಡ್ತಾ ಇದೆಯಾ ತೇಜ? ಎಸ್ ಮ್ಯಾಮ್, ಹೊರಡ್ತಾ ಇದ್ದೀನಿ. ನಿನ್ ಡ್ಯಾಡಿ ಮನೇಲಿದ್ದಾರಾ? ಡ್ಯಾಡಿ ಅವರು ಮನೆ ಬಿಟ್ಟು ಎಲ್ಲೆಲ್ಲ ತಿರುಗಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂದ್ರೆ ನಿನ್ ಡ್ಯಾಡಿ ಬಂದ್ರಾ? ಹಾ, ಬಂದಿದ್ದಾರೆ ಮ್ಯಾಮ್. ಏನ್ ಮಾಡ್ತಾ ಇದ್ದಾರೆ? ಈಗಷ್ಟೇ ಊಟ ಮಾಡಿ ಮಲಗಿದ್ರು ಮ್ಯಾಮ್. ಸರಿ, ಹುಷಾರು. ಅರುಣ್ ಪ್ರಸಾದ್ ಮಾವಂಗ್ ಹೀಗಾಗಿರೋ ವಿಷಯ ದೊಡ್ಡಯ್ಯಂಗೆ ಹೇಳ್ಬೇಡಿ. ಅವ್ರ ಮಗಂಗೆ ಹೀಗಾಗಿದೆ ಅಂತ ಗೊತ್ತಾದ್ರೆ ದೊಡ್ಡಯ್ಯ ಸಹಿಸ್ಕೊಳ್ಳಲ್ಲ. ದೊಡ್ಡಯ್ಯಂಗೆ ಈಗಾಗ್ಲೇ ಒಂದ್ಸಲ ಎದೆ ನೋವು ಬಂದಿತ್ತು. ಈ ವಯಸ್ಸಲ್ಲಿ ಮತ್ತೆ ಹಾಗೇನಾದ್ರೂ ಆದ್ರೆ ಜೀವಕ್ಕೆ ಅಪಾಯ. ಸರಿ, ನಾನ್ ಬರ್ತೀನಿ. ಸರ್ಸು, ತಾತ ನೀನು ಕೊಟ್ಟಿರೋ ಪೇಪರ್ಸ್ನ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ನಾಳೆ ಬೆಳಗ್ಗೆನೆ ಬಂದು ಇಸ್ಕೋತೀನಿ. ಅದು ಈಗ ನನ್ನ ಹತ್ರ ಇಲ್ಲ. ಮತ್ತೆಲ್ಲಿದೆ? ವರದಕ್ಷಿಣೆ ಕೇಳ್ತಾ ಇದ್ರು ಅಂತ ಮಾವಯ್ಯ ಆ ಪೇಪರ್ಸ್ನ
ನಾನು ಮದ್ವೆ ಮಾಡ್ಕೊಳ್ಳೋ ಹುಡ್ಗ ಗಿರಿಗೆ ಕೊಟ್ಟು ಕಳ್ಸಿದ್ದಾರೆ. ಅದು ಅವ್ರ ಹತ್ರ ಇದೆ. ನೀನು ಮದುವೆ ಆದಮೇಲೆ ನಿನ್ನ ಮೀಟ್ ಮಾಡೋದು ಚೆನ್ನಾಗಿರಲ್ಲ. ನೀನು ಒಂದ್ಸಲ ನನ್ನ ಜೊತೆ ಬಂದರೆ ಆ ಗಿರಿಗೆ ಅಲ್ಲೇ ಚೆಕ್ ಬರ್ಕೊಟ್ಟು ಆ ಪೇಪರ್ ಇಸ್ಕೊಂಡು ನಾನು ಹೊರಟ್ಬಿಡ್ತೀನಿ. ಸರ್ಸು, ಆಗಲ್ಲ ಅನ್ಬೇಡ ಸರ್ಸು, ಇದೊಂದ್ಸಲ ನನ್ನ ಜೊತೆ ಬಾ. ಸರಿ, ಹೋಗೋಣ. ಸರ್ಸು, ಬೆಳಿಗ್ಗೆ ಮದುವೆ ಇಟ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಅರುಣ್ ಪ್ರಸಾದ್ ಮಾವಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿ ಅವ್ರನ್ನ ನೋಡಕ್ ಹೋಗಿದ್ದೆ ಮಾವ. ಆಸ್ತಿ ಅಂತಸ್ತು ಅನ್ನೋದನ್ನ ಬಿಟ್ಟು ಆತ್ಮೀಯರ ಬೆಲೆನೇ ತಿಳಿದಿರೋ ಅವ್ರ ಹತ್ರ ಯಾಕೆ ಹೋಗಿದ್ದೆ ನೀನು? ಅವರಿಗೆ ದುಡ್ಡಿದೆ ಅನ್ನೋ ದರ್ಪ. ಅವ್ರಿಗೇನಾದ್ರೂ ಆದ್ರೆ ಡಾಕ್ಟರ್ನ ಅಷ್ಟೇ ಅಲ್ಲ, ಆಸ್ಪತ್ರೆನೇ ಕೊಂಡ್ಕೊಂಡು ಸರಿ ಮಾಡ್ಕೋತಾರೆ. ಅಂಥವ್ರನ್ನ ನೋಡ್ಕೊಂಡು ಬರೋದಕ್ಕೆ ನಾವು ಹೋಗೋ ಅಗತ್ಯ ಇಲ್ಲ. ಅವರು ದುಡ್ಡಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಬೆಲೆ ಕೊಡಲ್ಲ. ಅವರು ನಿಮ್ಮ ಅಪ್ಪನಿಗೆ ಮಾಡಿರೋ ಮೋಸ ಗೊತ್ತಿದ್ರೂ ಕೂಡ ಅಂಥ ಮೋಸಗಾರನ್ನ ನೋಡಕ್ ಹೋಗಿದ್ಯಲ್ಲ ನೀನು. ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ. ಏನು ಮರ್ಯಾದೆ? ಹಾ, ಅದರ ಅರ್ಥ ಗೊತ್ತಿಲ್ಲದೆ ಇರೋರ ಹತ್ರ ನಿಂತ್ಕೊಂಡು ಮರ್ಯಾದೆಯಿಂದ ಮಾತಾಡೋದು ತಪ್ಪೆ. ದುಡ್ಡನ್ನು ಸಂಪಾದನೆ ಮಾಡೋಕ್ಕಾಗದೇ ಇರೋರು ಎಲ್ಲರೂ ದುಡ್ಡಿರೋರ ಬಗ್ಗೆ ಹೀಗೆ ಮಾತಾಡ್ತಾರೆ. ನಿಮ್ಮ ಅಪ್ಪನ ಹಾಗೆ ಮೋಸ ಮಾಡೋದು ಕಲ್ತಿದ್ದಿದ್ರೆ ನಾವು ಕೂಡ ನಿಮ್ಮ ಹಾಗೇನೆ ದುಡ್ಡು ಮಾಡಿರ್ತಿದ್ವಿ. ಆದ್ರೆ ಅಂಥ ದುಡ್ಡು ನಮಗೆ ಬೇಕಾಗಿಲ್ಲ. ನಮ್ಮಪ್ಪ ಮೇಡಮ್ ಇಬ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ, ಯಾರಿಗೂ ಮೋಸ ಮಾಡಿಲ್ಲ. ಮಾಡಿದಾರೋ ಇಲ್ವೋ ಹೋಗಿ ನಿಮ್ಮ ಅಪ್ಪನ ಕೇಳು. ಮಾಡಿಲ್ಲ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಅವಾಗ ಒಪ್ಕೋತೀನಿ. ಮಾವಯ್ಯ, ನಾನು ಸ್ವಲ್ಪ ಯಾರನ್ನು ಇರಿ. ಕೇಳೋ ಅಗತ್ಯ ಇಲ್ಲ. ಒಂದ್ ನಿಮಿಷ ರಾಹುಲ್ ಅವರೇ, ನಾನ್ ಬಂದಾಯ್ತಲ್ಲ ಮಾವ, ಒಳಗ್ ಹೋಗೋಣ ಬನ್ನಿ. ಆ ಪೇಪರ್ಸ್ನ ಹೇಗೆ ತಗೊಳ್ಳೋದು? ಸರಸುನೆ ಕೊಡೋಕೆ ಹೇಳಿದಾಳೆ ಅಂತ ನಾನೇ ಹೋಗಿ ಕೇಳ್ತೀನಿ. ದೃಷ್ಟಿ ಬೊಟ್ಟಿಡ್ತಿದ್ದ ಹಾಗೆ ನಿನ್ ಮುಖ ಚಂದ ಮಾಮನ್ ಹಾಗೆ ಹೊಳಿತಿದೆ ಸರ್ಸು. ನಿನ್ನ ಮದ್ವೆ ಮಾಡ್ಕೊಳ್ಳೋನು ತುಂಬಾನೇ ಅದೃಷ್ಟವಂತ. ಸರಿ, ನೀನ್ ರೆಡಿ ಆಗ್ತಿರು, ನಾವ್ ಈಗ್ಲೇ ಬರ್ತೀವಿ. ಬನ್ರೆ ಹೋಗೋಣ. ಸರ್ಸು, ನೀನ್ ಹೀಗೆ ಯಾಕಿದ್ಯಾ, ಯಾಕಿಷ್ಟು ದುಃಖ ಪಡ್ತಿದ್ಯಾ ಅಂತ ನನಗೆ ಗೊತ್ತು. ಮದ್ವೆ ಅನ್ನೋದು ಸ್ವರ್ಗದಲ್ಲಿ ನಡೆಯುತ್ತೆ ಅಂತಾರೆ, ಆದ್ರೆ ನೀನು ನೋಡ್ತಿದ್ರೆ ಆ ಮಾತು ಸುಳ್ಳು ಅನ್ಸುತ್ತೆ. ನಮಗ್ ಭಾರ ಆಗ್ಬಾರ್ದು ಅಂತ ಇಷ್ಟ ಇಲ್ದಿರೋ ಮದ್ವೆ ಆಗ್ತಿದ್ಯಾ? ನನಗಿದ್ ಗೊತ್ತಿದ್ರು ಕೂಡ ನನ್ನ ಕೈಯಲ್ಲಿ ಏನೂ ಮಾಡಕ್ಕಾಗ್ತಿಲ್ಲ. ಸಾರಿ ಸರ್ಸು, ಸಾರಿ. ಅಮ್ಮ ಇದ್ದಿದ್ರೆ ಅಮ್ಮನ ಹತ್ರ ನಾನು ನೋವು ಹೇಳ್ಕೋಬೋದಿತ್ತು. ಅಪ್ಪ ಇದ್ದಿದ್ರೆ ನೊಂದ್ಕೋಬೇಡ ಅಂತ ಧೈರ್ಯ ಹೇಳ್ತಿದ್ರು. ನಂಗೆ ಆ ಅದೃಷ್ಟ ಕೂಡ ಇಲ್ಲದೆ ಹೋಯ್ತು. ಅಪ್ಪನ ಕೈಲಿ ಅಕ್ಷತೆ ಹಾಕ್ಸ್ಕೊಂಡು ಆಶೀರ್ವಾದ ತಗೊಳ್ಳೋ ಅದೃಷ್ಟನೂ ನನ್ಗಿಲ್ದೇ ಇರೋ ಹಾಗಾಯ್ತು. ನಮ್ಮಪ್ಪ ಮದ್ವೆಲಿ ಈ ನನ್ನ ಅದೃಷ್ಟನೇ ನಿನ್ನ ಅಪ್ಪ ಅಂತ ಯಾರಿಗೂ ಹೇಳ್ಬೇಡಮ್ಮ.
ಚಿನ್ನಿ, ನಿಂಗೆ ಅಪ್ಪನ ತೋರಿಸ್ಬೇಕು ಅನ್ನಿಸ್ತಿದೆ, ಆದ್ರೆ ಅಪ್ಪ ಎಲ್ಲಿದ್ದಾರೆ ಅಂತ ಹೇಳೋ ಹಾಗಿಲ್ಲ. ಹೇಗ್ ನಿಂಗೆ ತೋರಿಸ್ಲಿ? ನಾನು ಅದೇನ್ ಪಾಪ ಮಾಡಿದ್ದೀನೋ ಗೊತ್ತಿಲ್ಲ. ನಾನು ಇಷ್ಟಪಡೋರು ಯಾರು ನನ್ನ ಹತ್ರ ಇಲ್ಲ. ದೇವ್ರು ಯಾಕೆ ಹೀಗೆ ನನ್ನ ಪರೀಕ್ಷೆ ಮಾಡ್ತಿದ್ದಾನೋ? ಇನ್ ಸ್ವಲ್ಪ ಹೊತ್ತಲ್ಲೇ ನಿನ್ ಜವಾಬ್ದಾರಿ, ನಿನ್ ಭಾರ ಎರಡೂ ತೀರುತ್ತೆ ಮಾವ. ಸರ್ಸು, ನಿನಗೆ ಮದ್ವೆ ಕಳೆ ಬಂದ್ಬಿಡ್ತಮ್ಮ. ನನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ನೀನ್ ಹೀಗ್ ಮಾತಾಡ್ತಿರ್ಲಿಲ್ಲ ಮಾವ. ನಿನಗ್ ಗೊತ್ತಾಗ್ತಿರೋದೇ ಒಳ್ಳೇದು. ಗೊತ್ತಾದ್ರೆ ನಿನ್ ಸಂತೋಷ ಕೂಡ ಹಾಳಾಗ್ಬಿಡುತ್ತೆ. ನೋಡಮ್ಮ, ದೇವಸ್ಥಾನದಲ್ಲಿರೋ ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅರ್ಶಿನ ಕುಂಕುಮ ಕೊಡ್ಬಮ್ಮ. ತಗೊಳ್ಳಿ, ಇದೇ ಅವಳ ತಾಯಿ ತಾಳಿ ಬೊಟ್ಟು. ಇದು ನಿನ್ನ ಅಮ್ಮನ ಮಂಗಳಸೂತ್ರ. ಇದು ನಿನ್ನ ಹತ್ರ ಇದ್ರೆ ಅಮ್ಮನೇ ನಿನ್ನ ಹತ್ರ ಇದ್ದ ಹಾಗೆ. ಬಾಮ್ಮ ಸರ್ಸು. Cheers. ಥ್ಯಾಂಕ್ಸ್ ಮಮ್ಮಿ. ಇವನೇನು ಮದುವೆ ಗಂಡಿನ ಗೆಟಪ್ಪಲ್ಲಿ ಡ್ರಿಂಕ್ಸ್ ಮಾಡ್ತಿದ್ದಾನಲ್ಲ. ಇಲ್ಲಿವರೆಗೂ ಎಲ್ಲ ಸರಿಯಾಗೇ ನಡೀತಿದೆ. ಇನ್ನು ನಾವು ಲೆಕ್ಕದ ವಿಷಯ ಮಾತಾಡೋಣ. ಯಾವ ಲೆಕ್ಕ? ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಆ ಸರ್ಸುಗೂ ನಿನ್ಗೂ ಮದುವೆ ಆಗ್ಬಿಡುತ್ತೆ. ಅವಳು ಈ ಮನೆಗೆ ಸೊಸೆ ಆಗಿ ಕಾಲಿಡ್ತಿದ್ದ ಹಾಗೆ ಮುಂಬೈಯಲ್ಲಿ ಯಾರಿಗಾದ್ರೂ ಅವಳನ್ನ ಮಾರ್ಬಿಡ್ತೀಯ ಅಲ್ವಾ? ಅದಕ್ಕೆ ಅದ್ರಲ್ಲಿ ಬರೋ ದುಡ್ಡಲ್ಲಿ ನಮಗೆಷ್ಟು ಕೊಡ್ತೀಯಾ ಅಂತ ಹೇಳು. ಏನೋ ಕೂಲಿ ದುಡ್ಡು ಕೊಡೋ ಹಾಗೆ 50,000ನೋ 1,00,000ನೋ ನಮ್ಮ ಮುಖದ ಮೇಲೆ ಬಿಸಾಕಿದ್ರೆ ನಾವು ಒಪ್ಕೊಳ್ಳಲ್ಲ. ಏನ್ರಿ, ನೀವೇನು ಮಾತಾಡಲ್ವಾ? ಧೈರ್ಯವಾಗಿ ಮಾತಾಡಬೇಕು ಅಂತಾನೆ ಅಲ್ವಾ ಕುಡಿತಿರೋದು. ಆ ಸರ್ಸುಗೇನೋ ನೀನು 30 ಲಕ್ಷ ರೂಪಾಯಿ ಬೆಲೆ ಕಟ್ಟಿದ್ಯಾ. ಬರೋ ದುಡ್ಡಲ್ಲಿ ನಮ್ಮಿಬ್ಬರಿಗೂ 30% ಕೊಡಬೇಕು. ನಾವು 4 ವರ್ಷದಿಂದ ನಿನ್ಗೆ ಅಪ್ಪ ಅಮ್ಮನಾಗಿ ಆಕ್ಟ್ ಮಾಡ್ತಿದ್ದೀವಿ. ನೀನ್ ಎಷ್ಟು ದುಡ್ಡು ಕೊಡ್ತೀಯ ಅನ್ನೋದ್ರ ಮೇಲೆ ಈ ಮದ್ವೆಗೆ ನಿಮ್ಮ ಅಪ್ಪ ಅಮ್ಮನಾಗಿ ಆಕ್ಟ್ ಮಾಡ್ಬೇಕಾ ಅಥವಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಅಂದ್ರೆ ಇವರು ಫೇಕ್ ತಂದೆ ತಾಯಿನ? ಆ ಸರ್ಸು ಕುತ್ತಿಗೆಗೆ ತಾಳಿ ಕಟ್ಟಿದ ಮೇಲೆ ಅವಳನ್ನ 30 ಲಕ್ಷಕ್ಕೆ ಮಾರಬೇಕು ಅನ್ಕೊಂಡಿದ್ದೆ. ಆದ್ರೆ ಈಗ ಯೋಚನೆನೇ ಇಲ್ಲ. ಅಂದ್ರೆ ನೀನ್ ಅವಳನ್ನ ಹೆಂಡತಿ ಅನ್ಕೊಂಡು ಅವಳ ಜೊತೆ ಜೀವನ ಮಾಡ್ಬೇಕು ಅನ್ಕೊಂಡಿದ್ಯಾ?
ಅಂತ ಆಸೆ ನನಗಿಲ್ಲ. ಮೊನ್ನೆವರೆಗೂ ನನಗೆ 10 ಲಕ್ಷನೂ ಕೊಡಕ್ಕಾಗದೇ ಇರುವಷ್ಟು ಅಮಾಯಕರು ಅನ್ಕೊಂಡಿದ್ದೆ. ಆದ್ರೆ ಈಗ ಅವಳು ಕೋಟ್ಯಾಧೀಶ್ವರಿ. ಅವಳ ಮನೇಲಿ ಕೂತ್ಕೊಳ್ಳೋದಕ್ಕೆ ಒಂದ್ ದೊಡ್ಡ ಸೋಫಾ ಕೂಡ ಇಲ್ಲ. ಅವಳು ಕೋಟ್ಯಾಧೀಶ್ವರಿ ಹೇಗಾಗ್ತಾಳೆ? ಅವಳ ಹತ್ರ ಇರಲಿಲ್ಲ. ಆದ್ರೆ ಆ ದೊಡ್ಡಯ್ಯ ಅನ್ನೋ ಮುದುಕ ಅವಳ ಹೆಸರಿಗೆ ಕೋಟಿ ಬೆಲೆ ಬಾಳುವಷ್ಟು ಆಸ್ತಿ ಬರ್ಕೊಟ್ಟಿದ್ದಾನೆ. ಆ ದೊಡ್ಡಯ್ಯ ಅವಳ ಹೆಸರಿಗೆ ಬರ್ದಿರುವಂತಹ ಆಸ್ತಿ ಪತ್ರಗಳಿದು. ಇನ್ನು ಈ ಆಸ್ತಿನ ನನ್ನ ಹೆಸರಿಗೆ ಬರೆಸ್ಕೊಳ್ಳೋವರೆಗೂ ಸರಸುನ ಮಾರೋ ಹಾಗಿಲ್ಲ. ಆಸ್ತಿ ನನ್ನ ಕೈಗೆ ಬಂದ್ಮೇಲೆ ಯಾವುದೋ ಕೂಲ್ ಡ್ರಿಂಕ್ಸ್ ಅಲ್ಲೋ ಅಥವಾ ಊಟ ಮಾಡೋವಾಗ್ಲೋ ವಿಷ ಕೊಟ್ಟು ಮುಗಿಸಿದ್ರೆ ಆಯ್ತು. ಒಂದು 10 ಲಕ್ಷನ ನಮ್ಮ ಲೆಕ್ಕದಲ್ಲಿ ಖರ್ಚು ಮಾಡಿದ್ರೆ ಯಾವ ಕೇಸು ಇಲ್ದಿರೋ ಹಾಗೆ ಹೊರಗೆ ಬರ್ಬೋದು. ಆಹಾ, ಗುಡ್ ನ್ಯೂಸ್ ಅಂದ್ರೆ ಇದೆ. ಯಾರೋ ನೀನು? ನೀನು ಕೊಳ್ಳೆ ಹೊಡಿಬೇಕು ಅಂತಿರೋ ಕೋಟಿ ಆಸ್ತಿಗೆ ವಾರಸ್ದಾರ ನಾನು. ಈಶ್ವರ್ ಪ್ರಸಾದ್ ಅವರ ಮೊಮ್ಮಗ ನಾನು. ಸರ್ ನೀವಾ? ಬನ್ನಿ. ಈ ಮ್ಯಾಟರ್ನ ತುಂಬಾ ಸಿಂಪಲ್ ಆಗಿ ಮುಗಿಸ್ಬೇಕು ಅಂತಿದ್ದೆ, ಬಟ್ ಆಗಲ್ಲ ಅನ್ಸುತ್ತೆ. ಬಿಡಲ್ಲ ಕಣೋ ನೀನು. ಏನೋ ನೀನ್ ಬಿಡಲ್ಲ ಅನ್ನೋದು? ಹೇಯ್, ಈಗ ಇವನನ್ನೇನ್ ಮಾಡೋದು? ನಮ್ಮನ್ನ ನೋಡಿದಾನೆ, ಗುರ್ತು ಹಿಡ್ದಿದ್ದಾನೆ ಅಂದಮೇಲೆ ಇವನನ್ನ ಮುಗಿಸ್ಬಿಡೋದೇ ಒಳ್ಳೇದು. ಇಲ್ಲಿ ನಡಿಬೇಕಾಗಿರೋದು ಮದುವೆ. ಈ ಟೈಮಲ್ಲಿ ಇವನ್ನ ಸಾಯಿಸೋದಕ್ಕಾಗಲ್ಲ. ಮದುವೆ ಆಗ್ತಿದ್ದ ಹಾಗೆ ಪೆಟ್ರೋಲ್ ಹಾಕಿ ಸುಟ್ಟಾಕೋಣ. ಏಯ್, ಕಟ್ ಹಾಕ್ರೋ ಇವನ್ನ. ನನ್ ಗಂಡ ಒಪ್ಕೊಳ್ತಿಲ್ಲ ತಾಯಿ, ನನ್ ಮಗಳನ್ ಕಳ್ಸು. ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ, 1 ಗಂಟೆಲಿ ಕಳಿಸ್ಬಿಡ್ತೀನಿ ಬಿಡು. ಮಗಳನ್ನ ಯಾಕೆ ಕಳಿಸ್ತೆ ಅಂತ ನನ್ ಗಂಡ ಬೈತವನೆ. ನೀನ್ ಈಗ್ಲೇ ಕರ್ಕೊಂಬಂದಿಲ್ಲ ಅಂದ್ರೆ ನನ್ ಗಂಡ ನನ್ನ ಸಾಯಿಸ್ಬಿಡೋಂಗವನೆ. ಸರಿ, ಬರ್ತಿದ್ದೀನಿ ರೇ. ಸರಿ ಆಯ್ತು. ಅವಳ ಗಂಡ ಕುಡ್ಕೊಂಬಂದು ಹೊಡಿತಾನಂತೆ. ಗಂಡ ಒಳ್ಳೆಯವನಲ್ಲ ಅಂದ್ರೆ ಹೆಣ್ಮಕ್ಳು ಬದುಕು ನರ್ಕನೇ. ನೀನ್ ಅದೃಷ್ಟವಂತೆ ಆಗಿದ್ದಕ್ಕೆ ವರದಕ್ಷಿಣೆನೇ ಇಸ್ಕೊಳ್ದೆ ಇರೋ ಅಂತ ಗಂಡ ಸಿಕ್ಕವನೆ. ಈ ಅರ್ಶನ ಕುಂಕುಮ ದೇವ್ರಿಗಿಟ್ಟು ದೀಪ ಹಚ್ಚಿ ಆಶೀರ್ವಾದ ತಗೊಳಮ್ಮ.
ಅನ್ಕೊಂಡಿದ್ದೆ ಒಂದು, ನಡೀತಿರೋದೇ ಒಂದು. ನನ್ನ ಹಣೆ ಬರಹ ಇಷ್ಟೇ ಅಂದ್ಕೊಳ್ಳೋದು ಬಿಟ್ರೆ ಬೇರೇನೂ ಮಾಡೋಕ್ಕಾಗಲ್ಲ ಅಂತ ನಂಗೆ ಅರ್ಥ ಆಗೋಗಿದೆ. ಅತಿಯಾಗಿ ಆಸೆ ಪಟ್ಟು ಗಾಳಿಲಿ ಗೋಪುರ ಕಟ್ಟಿದ್ರೆ ನನ್ನಂತ ಅರ್ಹತೆ ಇಲ್ದಿರೋರು ನೋವು ಪಡೋದನ್ನ ಬಿಟ್ರೆ ಇನ್ನೇನು ಆಗಲ್ಲ ಅನ್ನೋದು ಅರ್ಥ ಆಗೋಗಿದೆ. ನನ್ನ ಜೀವನದ ಬಗ್ಗೆ, ಭವಿಷ್ಯದ ಬಗ್ಗೆ ಈಗ ಯೋಚನೆ ಮಾಡೋದ್ರಿಂದ, ನೊಂದ್ಕೊಳ್ಳೋದ್ರಿಂದ ಯಾವ ರೀತಿ ಪ್ರಯೋಜನನೂ ಇಲ್ಲ. ದೊಡ್ಡಯ್ಯನ ವಿಷಯದಲ್ಲಿ ನಾನು ಮಾಡಬೇಕಾಗಿರೋ ಕರ್ತವ್ಯ ಎಲ್ಲ ಮಾಡಿದ್ದೀನಿ. ಇನ್ನು ಮುಂದೆ ನನ್ನ ದೊಡ್ಡಯ್ಯನ್ನ ನೋಡ್ಕೋಬೇಕಾಗಿರೋದು ನೀನೇನಮ್ಮ. ಅಮ್ಮನವ್ರಿಗೆ ನೂರೆಂಟ್ ಪ್ರದಕ್ಷಿಣೆ ಹಾಕಿದ್ರೆ ಆ ತಾಯಿ ನೀನ್ ಕೇಳಿದ್ನೆಲ್ಲ ಕೊಡ್ತಾಳೆ. ನನ್ಗೇನು ಕೋರಿಕೆ ಇಲ್ಲ. ಇನ್ನೂ ಒಳ್ಳೇದು, ನೀನ್ ಬೇಡ್ಕೊಳ್ದೆ ಇರೋದ್ನೆಲ್ಲ ಕೊಡ್ತಾಳೆ. ಮಾಡಮ್ಮ. ಲೇ, ನೀನ್ ಒಳಗಡೆ ಹೋಗಿ ನೋಡ್ಕೊಂಡ್ ಬಾ. ಸರಿ ಅಣ್ಣ. ಏಯ್ ಬನ್ರೋ. ಆಯ್ತಣ್ಣ. ತಪ್ಪಿಸ್ಕೊಂಡ್ಬಿಟ್ಟ. ಹಿಡೀರೋ ಅವನ್ನ.
ಸರ್ಸು, ಬೇವಿನ ಕಡ್ಡಿ ಕೈಯಲ್ಲಿ ಹಿಡ್ಕೊಂಡ್ರೆ ಕೆಟ್ಟ ದೃಷ್ಟಿ ತಗ್ಲಲ್ವಂತೆ. ತಗಂಬರ್ತೀನಿ, ಇಲ್ಲೇ ಇರಮ್ಮ. ಎಲ್ಲಿಗೆ ಓಡ್ತಿದ್ಯಾ? ಕೊಡೋ ಮಚ್ಚು. ಸರ್ಸು, ನಿಂತ್ಕೊಳ್ಳೋ. ಅಲ್ಲೇ ನಿಂತ್ಕೋ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಇವನನ್ನ ಕೊಂದು ಬಿಡ್ತೀನಿ. ರಾಹುಲ್ ಅವರೇ ಬನ್ನಿ. ರಾಹುಲ್ ಅವರೇ ಬನ್ನಿ, ಬನ್ನಿ. ರಾಹುಲ್ ಅವರೇ, ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟಯ ಧುಮುಕಿ ಬರಲಿ, ಎದುರು ನೀ ತಿರುಗೋ, ನರ ನರದಲ್ಲೂ ಮಿಂಚುಗಳಿರಲಿ, ರಾಹುಲ್ ಅವರೇ ಬನ್ನಿ. ಇರಲಿ ಸ್ನೇಹಕ್ಕೆ ಪ್ರಾಣ ಮುಡಿಪಾಗಿರಲಿ, ಗೆಲುವು. ರಾಹುಲ್ ಅವರೇ ಬನ್ನಿ. ರಾಹುಲ್ ಅವರೇ ಏನಾಯ್ತು? ಹೇಳಿ ಮೇಲೆ. ರಾಹುಲ್ ಅವರೇ ಹೇಳಿ ಮೇಲೆ. ಶಿವ ಶಿವ ಶಿವ. ಇಲ್ಲೇ ಎಲ್ಲೋ ಇರ್ತಾರೆ ಕಣ್ರು, ಹುಡುಕ್ರು. ಅವರೇನೋ ಓಡ್ ಹೋದ್ರು, ಇವನೇನೋ ಹಿಡಿತೀನಿ ಅಂತ ಹೋದ. ಬೆಳಗಾದ್ರೆ ಮದ್ವೆ. ಏನ್ರೋ ಸಿಕ್ಕಿದ್ರ? ಎಲ್ಲೂ ಕಾಣಿಸ್ಲಿಲ್ಲ ಅಣ್ಣ. ಛೇ, ನಡೀರೋ. ಏನೋ ಸಿಕ್ಕಿದ್ರಾ? ಹುಡುಕ್ತಿದೀವಿ ಅಪ್ಪ, ಇನ್ನೂ ಸಿಕ್ಕಿಲ್ಲ. ಅವಳನ್ನ ಮದುವೆ ಆದ್ರೆ ನಮ್ ದೆಸೆ ಬದಲಾಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ಬಂಗಾರದಂತ ಚಾನ್ಸ್ ಮಿಸ್ ಆಗಿ ಹೋಯ್ತು. ಈ ಅವಕಾಶ ಹೋದ್ರೆ ಹೋಗ್ಲಿ, ಅವ್ರು ಸಿಗ್ದಿದ್ರೆ ನಾವು ಹುಡುಗಿರನ್ನ ಮಾರಾಟ ಮಾಡೋದು ಎಲ್ರಿಗೂ ಗೊತ್ತಾಗತ್ತೆ. ನಾವ್ ಯಾರಿಗೂ ಕಾಣ್ದಿದ್ದ ಹಾಗೆ ಓಡ್ ಹೋಗೋದೇ ಒಳ್ಳೇದು. ನೋ,
ಓಡ್ ಹೋದ್ರೆ ಪೊಲೀಸ್ನವರು ಹುಚ್ಚು ನಾಯಿ ತರ ಹಿಂದೆ ಬೀಳ್ತಾರೆ. ಅವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅಪ್ಪ. ಮತ್ತೇನ್ ಮಾಡೋದು? ನಾನು ಡೈರೆಕ್ಟಾಗಿ ಮದುವೆ ಮಂಟಪಕ್ಕೆ ಹೋಗ್ತೀನಿ. ಹೌದು, ಹೋಗೇ ಹೋಗ್ತೀನಿ. ಅಮ್ಮನ್ನು ಅಲ್ಲೇ ಕಳಿಸು. ನೀನು ಸ್ವಲ್ಪ ಲೇಟಾಗಿ ಬಾ. ನಮ್ಮ ಪ್ಲಾನ್ ಏನು ಅಂದರೆ